ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನನ್ನ ಸಾದಾ ಬ್ಲೌಸ್ ನೀಟಾಗಿ ಪರ್ಫೆಕ್ಟಾಗಿ ಹೆಂಗೆ ಸ್ಟಿಚ್ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಬಟ್ ಕಂಪ್ಲೀಟಾಗಿ ಪೈಪಿಂಗ್ ಕೂಡ ಹೇಳ್ಕೊಡತ್ತೀನಿ ಇವತ್ತು. ನೀಟಾಗಿನ ಪೈಪಿಂಗ್ನು ನೀವು ಸಾದಾ ಬ್ಲೌಸ್ಗೆ ಮಾಡ್ಬೋದು. ಪೈಪಿಂಗ್ ವಿಡಿಯೋ ಹಾಕ್ರಿ ಮೇಡಮ್ ಅಂತಲೂ ಭಾಳ ಜನ ಕೇಳತ್ತಿದ್ರಿ. ಹಾಗಾಗಿ ಇವತ್ತು ಈ ಒಂದು ವಿಡಿಯೋನ ನಾನು ತೊಗೊಂಡು ಬಂದೇನೆ. ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಆಲ್ಮೋಸ್ಟ್ ಎಲ್ಲ ಕಟಿಂಗ್ನ ಮಾಡ್ಕೊಂಡೀನಿ. ಈಗ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ನ ಇಟ್ಟು ತೋರ್ಸಾಕತ್ತೀನಿ ನೋಡ್ರಿ. ಇದು ಯಾವುದೇ ರೀತಿ ಲೈನಿಂಗ್ ಇಲ್ಲ ಫ್ರೆಂಡ್ಸ್. ಇದಕ್ಕೆ ಲೈನಿಂಗ್ ಬ್ಲೌಸ್ ಹೊಲಿಯೋದು ಒಂಥರ ಕಷ್ಟ, ಆದರೆ ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ ಹೊಲಿಯೋದು ಭಾಳ ಕಷ್ಟ ಅಂತ ನೀವು ತಿಳ್ಕೊಂಡ್ರಿ. ಈಗ ನಾನು ಒಂದಿಷ್ಟು ಟಿಪ್ಸ್ಗಳನ್ನ ಕೊಡ್ತೇನೆ. ನಾನು ಇದ್ರಾಗ ಈ ಟಿಪ್ಸ್ಗಳು ನಿಮ್ಗೆ ಎಷ್ಟು ಬ್ಲೌಸ್ ಇರಲಿ, ನಾರ್ಮಲ್ ಬ್ಲೌಸ್ ದಿನಕ್ಕೆ ಎಷ್ಟು ಬ್ಲೌಸ್ ಬಂದರೂ ನೀವು ಈಸಿಯಾಗಿನೂ ಹೊಲಿಬೋದು. ಬ್ಯಾಕ್ ಪಟ್ಟಿ ನಾನು ಜಾಯಿಂಟ್ ಕೊಡ್ತಾ ಇಲ್ಲ, ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ನಾನು ಆಮೇಲೆ ಮಾಡ್ತೀನಿ. ಈ ಹೊಲಿಗೆನ ಸ್ಟಿಚ್ನ ಬಿಚ್ಚಿಬಿಡ್ತೀನಿ. ಇಲ್ಲಿ ಹೆಮ್ಮಿಂಗ್ನ ಮಾಡ್ಕೊಂಡು ಕೈ ಹೊಲಿಗೆನ ಹಾಕ್ಕೊಂಡ್ಮೇಲೆ ಇದು ಜಸ್ಟ್ ನಿಮ್ಗೆ ಸಿಂಪಲ್ಲಾಗಿ ಹೇಳ್ಕೊಡತ್ತೀನಿ. ಬಟ್ ಕಂಪ್ಲೀಟ್ ವಿಡಿಯೋನ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದ್ರಾಗ ಸಿಕ್ಕಾಪಟ್ಟೆ ಟಿಪ್ಸ್ಗಳು ನಿಮ್ಗೆ ಕಾದಾವ. ಮೇಡಮ್ ಶೋಲ್ಡರ್ ಯಾಕೆ ಡೌನ್ ಆಗ್ತದೆ, ಆರ್ಮ್ ಹೋಲ್ ಒಳಗೆ ಯಾಕೆ ರಿಂಕಲ್ಸ್ ಬರ್ತಾವೆ, ಫಿಟ್ಟಿಂಗ್ ಸೇರಿಸೋವಾಗ ಒಂದು ಭಾಗ ಹಿಂದೆ ಹೋಗ್ತದೆ, ಒಂದು ಭಾಗ ಮುಂದೆ ಬರ್ತದೆ, ಲೆಂತಲ್ಲಿ ಫ್ರಂಟ್ ಭಾಗ ಸ್ವಲ್ಪ ಎಕ್ಸ್ಟ್ರಾ ಬರ್ತದೆ, ಅದಕ್ಕೆಲ್ಲ ನಾವು ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ಓಕೆ, ಹಾಗಿದ್ರೆ ನೀವು ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಈಗ ಇದ್ರದ್ದು ಬ್ಲೌಸಿನ ಲೆಂತ್ ಎಷ್ಟದ ಅಂದ್ರೆ, ಬ್ಲೌಸಿನ ಒಂದು ಲೆಂತ್ 14 ಅದ. 14ಗೆ ನಾನಿಲ್ಲಿ ಇವು ಬಟ್ಟೆ ಜಾಸ್ತಿ ಕೊಟ್ಟಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಇದ್ರೊಳಗೆ ನಾನು ಫೋಲ್ಡನ್ನು ಮಾಡ್ಕೊತೀನಿ. ಅದಕ್ಕೊಂದಿಷ್ಟು ಟಿಪ್ಸ್ನ ಹೇಳಿ ನೋಡ್ರಿ, ಗಮನ ಕೊಡ್ರಿ. ಇಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟ್ ನಾನು ಕೆಳಗಡೆ ಸ್ಟಿಚ್ನ ಮಾಡ್ಕೊಂಡಿದ್ದೀನಿ. ಈಗ ವೇಸ್ಟ್ ಸೈಜ್ ಎಷ್ಟದ ನೋಡ್ರಿ ಅವ್ರದ್ದು. ಸುತ್ತ ಫುಲ್ ತೊಗೊಂಡಾಗ ಅವ್ರದ್ದು ರೆಡಿ ಸೈಜ್ 8 ಬಂದದ, ಅಥವಾ ಅವ್ರದ್ದು 8.5 ಅದನ್ನು ಹಾಕ್ಕೊಂಡು ಮತ್ತು ಮಾರ್ಜಿನ್ ಅಂತ ಒಂದು ಲೈನ್ ಹಾಕ್ಕೊತೀನಿ. ಮಾರ್ಜಿನ್ ಲೈನ್ ಒಂದು ಎಕ್ಸ್ಟ್ರಾ ಏನು ತೊಗೊತೀವಲ್ಲ ಅಲ್ಲಿಗೆ ಇಟ್ಟು ಸೆಂಟರ್ ಪಾಯಿಂಟನ್ನು ತೆಗಿರಿ. ಈ ಸೆಂಟರ್ ಪಾಯಿಂಟ್ ಇಲ್ಲಿ ಒಂದು ಮಾರ್ಕ್ನ ಹಾಕ್ಕೊಂಡು ಲೆಂತ್ ಎಷ್ಟು ಬರಬೇಕಂದ್ರೆ 4.5 ಸಾಕಾಗುತ್ತೆ. 4.5 ಲೆಂತ್ಗೆ ನೋಡ್ರಿ. ಈಗ 4.5 ರೆಡಿ ಬಂದರೆ ಸಾಕು ನಮ್ಗೆ ಲೆಂತ್. ಹಿಂಗೆ ಎರಡೂ ಕಡೆ ಸೈಡ ನೀವು ಮಾರ್ಕನ್ನು ಹಾಕ್ಕೋರಿ, ಅವಾಗ ಈಸಿ ಆಗ್ತದೆ ನಿಮ್ಗೆ ಸ್ಟಿಚಿಂಗ್ ಮಾಡಲಿಕ್ಕೆ. ಈಗ ಇಲ್ಲಿ ನೋಡ್ರಿ, ಕರೆಕ್ಟ್ ಸೆಂಟ್ರ್ ಪಾಯಿಂಟ್ ಅದ. ಇಲ್ಲಿ ಅರ್ಧ ಇಂಚ್ ಬರಬೇಕು, ಇಲ್ಲಿ ಅರ್ಧ ಇಂಚೇ ಬರಬೇಕು. ಕರೆಕ್ಟಾಗಿ ಹಿಡ್ದಾಗ 1 ಇಂಚ್ ಆಗಬೇಕು. ಅದು ಇಲ್ಲ ಅಂತಂದ್ರೆ ಏನಾಗ್ತದೆ ಅಂದ್ರೆ, ಈಗ ಹಿಂಗೆ ಹಿಡ್ದಾಗ ನೋಡ್ರಿ, ಇಲ್ಲಿ ಕರೆಕ್ಟ್ ಅರ್ಧ ಇಂಚ್ ಹಿಡಿದ್ರಿ ಅಂದ್ರೆ ನಮ್ಗೆ ನೆಕ್ ಸರಿಯಾಗಿ ಕೂಡ್ತದೆ, ನಿಮ್ಗೆ ನೆಕ್ ಡೌನ್ ಆಗಲ್ಲ, ಅಂದ್ರೆ ಇಳಿಯಂಗಿಲ್ಲ ಭುಜದೊಳಗೆ. ಈಗ ಇಲ್ಲಿ 1 ಇಂಚ್ ಮ್ಯಾಲಿಂದ ಇಳಿದ್ರಿ ಅಂದ್ರೆ ಹಿಂಗೆ ಆಗ್ತದೆ ಈ ಪಾರ್ಟ್. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದ್ರೆ, ಇಲ್ಲಿ ಅರ್ಧ ಇಂಚ್ ಮಾತ್ರ ನಿಮ್ಮ ಸ್ಟಿಚಿಂಗ್ ಇರಬೇಕು. ಎಸ್, ಬರೀ ಹಂಗಿದೆ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ, ಕಲಿಯೋಣ ಬರ್ರಿ. ಟಕ್ಸ್ನ ಹಿಡಿಯೋದು ಹೆಂಗೆ ಅಂಥೇಳಿ ಕರೆಕ್ಟ್ ಅರ್ಧ ಇಂಚಿಗೆ ನಾನಿಲ್ಲಿ ಸ್ಟಿಚ್ನ ಮಾಡ್ತಿರೋದು. ಸ್ಟ್ರೈಟ್ ಲೈನನ್ನು ಹಾಕೋರಿ. ಸ್ಟ್ರೈಟ್ ಲೈನು 4.5 ಇಂಚ್, 4.5 ಇಂಚಿಗೆ ಇಲ್ಲಿ ನಾನು ಲೆಂತನ್ನು ತೊಗೊಳ್ತಾ ಇರೋದು. ಹಿಂಗೆ ಒಂದು ಸ್ಟಿಚ್ನ ಸ್ಟ್ರೈಟಾಗಿ ಹಾಕ್ಕೊಂಡು ಮತ್ತು ಅದೇ ಲೈನ್ಗೆ ನೀವು ಹೆಂಗೆ ಬಂದಿರ್ತಿಲ್ಲ ಹಂಗೆ ಮತ್ತು ವಾಪಸ್ ಇನ್ನೊಂದು ಲೈನ್ನ ಹಾಕೋರಿ ಸ್ಟಿಚಿಂಗ್. ಮತ್ತು ಇಲ್ಲಿ ಎಂಡ್ಗೆ ಒಂದು ರಫನ್ನು ಸ್ಟಿಚ್ ಮಾಡ್ಕೊರಿ. ಓಕೆ, ಈಗ ಒಂದು ಕಡೆ ಟಕ್ಸ್ನ ಹಿಡ್ದಿದ್ವಲ್ಲ, ಈಗ ನೋಡಿ ಅರ್ಧ ಇಂಚ್ ಮಾತ್ರ ಬಂದದ. ಇದೇ ಅರ್ಧ ಇಂಚ್ ಮತ್ತು ಇನ್ನೊಂದು ಕಡೆ ಸ್ಟಿಚಿಂಗ್ನ ಮಾಡೋಣ. ಈಗ ಇಲ್ಲಿ ಮಾರ್ಕ್ ಹಾಕಿ ತೋರಿಸ್ತೀನಿ ನಾನು ನಿಮ್ಗೆ, ಅಲ್ಲಿಗೆ ಸರಿಯಾಗಿ ಹೆಂಗೆ ಮಾರ್ಕ್ ಬರ್ತದೆ ಅಂತ ಹೇಳಿ. ಈಗ ಇಲ್ಲೊಂದು ಅರ್ಧ ಇಂಚನ್ನ ನಾನು ಸ್ಟಿಚ್ ಮಾಡ್ತಾ 4.5 ಇಂಚಿಗೆ ಟೇಪ್ ಹಿಡ್ದು ನೋಡೋಣ. 4.5 ಇಂಚಿಗೆ ಬಂದು ಮತ್ತೆ ಅದೇ ಲೈನ್ಗೆ ರಿಟರ್ನ್ ಹೋಗಿ ತೆಕ್ಕೊಂಬಿಡ್ರಿ. ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ ಒಳಗೆ ಸಾಕಷ್ಟು ಬಿಗಿನರ್ಸ್ಗೋಸ್ಕರ ವೀಡಿಯೋಸ್ಗಳಿದ್ದಾವೆ. ಸೊ ಸ್ಕಿಪ್ ಮಾಡ್ದೇನೆ ಪ್ರತಿಯೊಂದು ವೀಡಿಯೋಸ್ಗಳಲ್ಲೂ ಟಿಪ್ಸ್ಗಳಿದ್ದಾವೆ ನೋಡಿರಿ ಅಲ್ವಾ. ಈ ಟಕ್ ಕರೆಕ್ಟ್ ಬಂತಂದರೆ ನಿಮಗೆ ಇಲ್ಲಿ ಶೋಲ್ಡರ್ ಇಳಿಯೋದಿಲ್ಲ. ಇದೆಲ್ಲ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕು. ಬಟ್ ಎಲ್ಲರೂ ಕೇಳೋದು ಒಂದು, ನಮ್ಗೆ ಶೋಲ್ಡರ್ ಡೌನ್ ಆಗ್ತಾ ಇದೆ ಮೇಡಮ್, ಭುಜ ಇಳಿತಾ ಇದೆ. ಭಾಳಷ್ಟು ತಪ್ಪುಗಳನ್ನ ಮಾಡ್ತಾ ಇರ್ತೀರ. ಎಷ್ಟು ಸ್ವಲ್ಪ ಚಿಕ್ಕದ್ರಲ್ಲೇ ಗಮನ ಕೊಟ್ಟು ಕಂಪ್ಲೀಟಾಗಿ ವೀಡಿಯೋಸ್ಗಳನ್ನ ನಾನು ಯಾವುದೇ ಹಾಕಲಿ ಕಂಪ್ಲೀಟಾಗಿ ಗಮನ ಕೊಟ್ಟು ನೋಡಿ. ಈಗ ಬ್ಯಾಕ್ ಸೈಡಿಂದ ಇದು ಕಂಪ್ಲೀಟ್ ಆಯಿತು, ಕೆಳಗಡೆದ್ದು ನಾವು ಸ್ಟಿಚ್ನ ಮಾಡಿದ್ದೀವಿ. ಈಗ ಫ್ರಂಟ್ ಸೈಡ್ನ ಮಾಡೋಣ ಬರ್ರಿ. ಈಗ ಈ ಥರ ಫಸ್ಟ್ ನಾವು ಟಕ್ಸ್ಗಳನ್ನ ಮಾರ್ಕ್ ಮಾಡ್ಕೋಣ. ಫಸ್ಟ್ ಈ ಟಕ್ಸ್ ರೆಡಿ ಆದಮೇಲೆ ಏನು ಮಾಡಬೇಕಂದ್ರೆ, ಒಂದಕ್ಕೊಂದು ಮುಖ ಮಾಡಿ ಇಟ್ಟು ಈ ಥರ ಪ್ರೆಸ್ ಮಾಡ್ಕೊರಿ. ಅಂದರೆ ಒಂದ್ರದ್ದು ಇನ್ನೊಂದಕ್ಕೆ ಪ್ರೆಸ್ ಆಗ್ತದೆ. ಮಾರ್ಕ್ ಮಾಡಿಕೊಂಡು ಈ ಥರ ಬಡಿಯೋದ್ರಿಂದ ನಿಮ್ಗೆ ಸರಿಯಾಗಿ 4ಕ್ಕೂ ಮಾರ್ಕಿಂಗ್ ಸಿಕ್ಬಿಡ್ತದೆ. ಅವಾಗ ಏನು ಮಾಡಬೇಕಂದ್ರೆ, ಈಗ 4 ನಮ್ಗೆ ಮಾರ್ಕಿಂಗು ಆದಮೇಲೆ ಈಗ ಫಸ್ಟ್ನೇದು ಟಕ್ ಯಾವ್ದು ಹಿಡಿಬೇಕು. ಫಸ್ಟ್ ಟಕ್ ಇದು, ಸೆಕೆಂಡ್ ಟಕ್ ಇದು, ಥರ್ಡ್ ಟಕ್ ಇದು, 4th ಒನ್ ಇದು ಲಾಸ್ಟಲ್ಲಿ ಹಿಡಿಯೋದು. ಅಂದರೆ ಇವಾಗ ಫಿನಿಶಿಂಗ್ ಮಾಡ್ಲಿಕ್ಕೆ ನಾವು ಸೈಡ್ ಫಿಟ್ಟಿಂಗ್ ಕೊಡುವಾಗ ಮಾತ್ರ ಇದನ್ನ ಹಿಡಿಬೇಕು. ಇವಾಗ ಟಕ್ ಹಿಡಿಯುವಾಗ ಇದನ್ನ ಹಿಡಿಯೋ ಹಾಗಿಲ್ಲ. ಈಗ ಬರೀ ಸ್ಟಾರ್ಟ್ ಮಾಡೋಂಗಿದ್ರೆ ಫಸ್ಟ್ ಟಕ್ನ ಹಿಡಿಲಿಕ್ಕತ್ತೀನಿ.
ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಮಾತ್ರ ನಾನು ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಕಡಿಮೆ ತೊಗೋರಿ, ಅಂದರೆ ಸಣ್ಣ ತೊಗೋರಿ. ಎಸ್, ಈಗ ಒಂದಾದ ನಂತರ ಇದಾಯ್ತು. ಈಗ ಇದು ಫಸ್ಟ್ ಟಕ್ ಆಯಿತು. ಸೆಕೆಂಡ್ ಟಕ್ನ ಹಿಡಿಯೋಣ. ಸೆಕೆಂಡ್ ಟಕ್ ಹಿಡಿಯುವಾಗ ಗಮನ ಕೊಟ್ಟರೆ ಇಲ್ಲಿ ಸ್ಟ್ರೇಟಾಗಿ ಬರಬೇಕು ಸ್ಟಿಚಿಂಗ್, ಯಾಕಂದರೆ ಇದ್ರೊಳಗೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಫುಲ್ ಬ್ಲೌಸ ನಿಮ್ಗೆ ಹಾಳಾಗ್ಬಿಡ್ತದೆ. ಹಾಗಾಗಿ ಇಲ್ಲಿ ಟಕ್ನ ಫಸ್ಟ್ ನೀವು ಎಷ್ಟು ಹಿಡಿಬೇಕು ಅನ್ನೋದು ನಿಮ್ಮ ತಲೆಯಲ್ಲಿರ್ತದೆ. ಹೆವಿ ಸೈಜ್ ಆದರೆ 1.25ವರೆಗೂ ಹೋಗ್ತದೆ. ಇದನ್ನು ನಾನು 1.25ವರೆಗೂ ಹಿಡಿತೀನಿ. ಯಾಕಂದ್ರೆ ಜಾಸ್ತಿ ಎದೆ ಸುತ್ತರದ ಜಾಸ್ತಿ ಇತ್ತಂದರೆ ಏನು ಮಾಡಬೇಕು ಅಂದರೆ ಅವ್ರಿಗೆ ಅಂದರೆ ಒಬ್ಬೊಬ್ರಿಗೆ ಏನಾಗ್ತದೆ ಕಪ್ ಸೈಜು ಜಾಸ್ತಿ ಇರ್ತದೆ. ಅವ್ರಿಗೆ ಏನು ಮಾಡಬೇಕು, ಎದೆ ಸುತ್ತಳತೆ ಕರೆಕ್ಟಾಗಿ ಇರ್ತದೆ, ಬಟ್ ಕಪ್ ಸೈಜ್ ಮಾತ್ರ ಜಾಸ್ತಿ ಇರ್ತದೆ. ಅವ್ರಿಗೆ ನಾವು 1.25 ಅಥವಾ 1.25ವರೆಗೂ ಟಕ್ನ ಹಿಡಿತೀವಿ. ಲೆಂತ್ ಇವ್ರದ್ದು 3 ಇಂಚ್ವರೆಗೂ ಇದೆ. ಬಟ್ ಇದೆಲ್ಲರಿಗೂ ಇದು ಮಾಡೋಕ್ಕೆ ಹೋಗ್ಬೇಡ್ರಿ, ಎಲ್ಲರಿಗೂ ಇದೇ ಒಂದು ಅಳತೆಯಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಸೆಕೆಂಡ್ ಟಕ್ ಆಯಿತು. ಈಗ ಇದನ್ನೇ ಸೆಕೆಂಡ್ ಟಕ್ ನಾನಿಲ್ಲಿ ಮತ್ತೆ ಸೇಮ್ 1.25 ನೋಡಿನೇ ಹಾಕಬೇಕು. ಒಂದಿಲ್ಲಂದ್ರೆ ಒಂದು ಹೆಚ್ಚು ಒಂದು ಕಡಿಮೆ ಆಗಿಬಿಡ್ತದೆ. ಹಾಗಾಗಿ ಇದೇನು ಮಾಡಬೇಕಂದ್ರೆ ಸ್ಟಿಚ್ ಸ್ಟ್ರೇಟಾಗಿ ಬರಬೇಕು. ಎಸ್, ಈಗೇನು ಮಾಡ್ತೀವಿ ಅಂದರೆ ಫಸ್ಟ್ ಆಯಿತು, ಸೆಕೆಂಡ್ ಆಯಿತು, ಥರ್ಡ್ ಸ್ಟಿಚ್ ಇಲ್ಲದೆಲ್ಲ ಆರ್ಮ್ ಹೋಲ್ ಹತ್ರ ಇರುವಂಥ ಮಾರ್ಕ್ನ ನಾವು ಥರ್ಡ್ ಸ್ಟಿಚ್ಚು ಇಲ್ಲಿ ಏನು ಮಾಡಬೇಕಂದ್ರೆ ಅರ್ಧ ಇಂಚ್ವರೆಗೂ ನಾನು ಹೋಗಲ್ಲ, 1/4 ಇಂಚ್ ಮಾತ್ರ ನಾನು ತೋರಿಸ್ತೀನಿ. ಈಗ ಇಲ್ಲಿ 1/4 ಇಂಚ್ ಮಾತ್ರ ನಾವು ತೊಗೋಬೇಕು. ಇಲ್ಲಿಗೆ 3 ಇಂಚ್ ನಾನು ಉದ್ದ ತೊಗೊಳ್ತೀನಿ, 3 ಇಂಚಸ್ಸು. ಇದೇ ಸೇಮ್. ಎಸ್, ನೋಡಿದ್ರಲ್ಲ, ಇದು ಲಾಸ್ಟ್ ನಾವು ಸ್ಟಿಚ್ ಮಾಡೋಣ. ಈ ಭಾಗನ ಫಿಟ್ಟಿಂಗ್ ಹಿಡಿಯುವಾಗ ಮಾತ್ರ ಸ್ಟಿಚ್ ಮಾಡೋಣ, ಯಾಕಂದರೆ ಒಂದೊಂದ್ಸಲ ಹೆಚ್ಚು ಕಡಿಮೆ ಆಗ್ತಿರ್ತದೆ ಈ ಪಾರ್ಟ್. ಹಾಗಾಗಿ ನಾನು ಈಗ ಸ್ಟಿಚ್ ಮಾಡೋದಿಲ್ಲ. ಈಗೇನು ಮಾಡ್ತೀನಿ, ಈಗ ಎರಡೂ ಹಿಡಿದು ನೋಡ್ತೀನಿ ನಾನು. ಫಸ್ಟ್ ಸರಿಯಾಗಿ ಬಂದದಿಲ್ಲ ಅಂತ ಹೇಳಿ ನೋಡಿಕೊಂಡು ಮತ್ತು ನಾನು ನೆಕ್ಸ್ಟ್ ಹೋಗೋದು. ಎಸ್, ಕರೆಕ್ಟಾಗಿ ಬಂದದ ನೋಡಬೇಕಿತ್ತರ. ಒಂದು ಪಾಯಿಂಟ್ ಒಳಗೂ ಹೆಚ್ಚು ಕಡಿಮೆ ಬರಬಾರ್ದು ನಮಗೆ, ಅವಾಗ ಮಾತ್ರ ಬ್ಲೌಸ್ ನಮಗೆ ಕರೆಕ್ಟಾಗಿ ಕೊಡ್ತದೆ. ಓಕೆ, ಇದು ಕರೆಕ್ಟ್ ಅದ. ಈಗೇನು ಮಾಡ್ತೀನಿ, ಇದನ್ನು ನಿಮಗೆ ಇದೊಂದು ಸರಿ ಏನಾಗ್ಬಿಡುತ್ತೆ, ಅಡ್ಡ ಬರ್ತದೆ. ಹಾಗಾಗಿ ಈ ಥರ ಒಳಗಡೆ ಮಾಡ್ಕೊಂಡು ಸ್ಟಿಚ್ನ ಮಾಡ್ಕೊಂಡು ಬಿಡ್ರಿ. ನೋಡಿದ್ರಲ್ಲ, ಈಗೇನು ಮಾಡೋದು, ಕ್ರಾಸ್ ಬೆಲ್ಟ್ ಅಟ್ಯಾಚ್ನ ಮಾಡೋಣ. ಕ್ರಾಸ್ ಬೆಲ್ಟ್ ಇವ್ರದ್ದು ಬಹಳ ಕಡಿಮೆ ಕೊಟ್ಬಿಟ್ಟ ನನಗೆ ಬಟ್ಟೆ. ಹಾಗಾಗಿ ನಾನೇನು ಮಾಡ್ತೀನಿ, ಈಗ ಇದಕ್ಕೆ ಇನ್ನೂ ಸ್ವಲ್ಪ ಅಟ್ಯಾಚ್ನ ಮಾಡ್ತೀನಿ. ಈಗ ಬಟ್ಟೆನ ಈ ಥರ ಒಂದು ಸ್ಟಿಚ್ ಆದಮೇಲೆ ಮತ್ತೆ ನಾವೇನು ಮಾಡಬೇಕು, ಇಲ್ಲಿ ಕೆಳಗಡೆ ಬಟ್ಟೆ ಇಟ್ಟು ಮತ್ತೆ ಇದ್ರ ಮೇಲೆ ಒಂದು ಸ್ಟಿಚ್ನ ಹಾಕಬೇಕು. ಎಸ್, ನೋಡಿದ್ರಲ್ವ, ಈಗೇನು ಮಾಡ್ತೀರಾ, ಇದು ಕರೆಕ್ಟಾಗಿ ಎಕ್ಸಾಕ್ಟ್ ಒಂದ್ರ ಮುಖ ಒಂದು ಬರಬೇಕು. ಇದು ಸರಿಯಾದ ಭಾಗ, ಇದು ಹಿಂಭಾಗ ಅದ. ಇದಕ್ಕೆ ಕರೆಕ್ಟ್ ಮುಖಕ್ಕೆ ಮುಖ ಕೊಟ್ಟು, ಅಂದರೆ ನಿಮ್ಗೆ ಕನ್ಫ್ಯೂಸ್ ಆಗಂಗಿಲ್ಲ ಹಿಂಗೆ ಮಾಡೋದ್ರಿಂದ. ಈಗೇನು ಮಾಡ್ತೀನಿ, ಇದನ್ನು ಇಲ್ಲೊಂದು ಸ್ಟಿಚ್ನ ಹಾಕ್ಕೊತೀನಿ. ಈ ಬಟ್ಟೆಗೆ ಈಗ ನಾವು ಜಾಯಿಂಟ್ ಮಾಡಿದ್ದಿಲ್ಲ ಆ ಬಟ್ಟೆ ಮೇಲೆ ಸ್ಟಿಚಿಂಗ್ ಬರಬೇಕು. ಓಕೆ, ಎಸ್, ನೋಡಿದ್ರಲ್ವಾ, ಕ್ರಾಸ್ ಬೆಲ್ಟ್ ಕರೆಕ್ಟಾಗಿ ಒಂದು ಮುಖಕ್ಕೆ ಒಂದು ಇಟ್ಟು ನಾವು ಸ್ಟಿಚ್ನ ಮಾಡಿದ್ದೀವಿ. ನಂತರ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಣ. ಈಗ
ಈಗ ಒಂದು ಭಾಗ ತೊಗೊಂಡಿದ್ದೀನಿ, ಈ ಭಾಗಕ್ಕೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋಣ. ಈಗ ಅಂದರೆ ಈಗ 4 ಬಟ್ಟೆನ ಕೊಡಬೇಕು, ಬಟ್ ನನ್ನ ಹತ್ರ ಅರ್ಬಿ ಭಾಳ ಕಡಿಮೆ ಅದ, ಹಾಗಾಗಿ ಈಗೇನು ಮಾಡ್ಲಿಕ್ಕತ್ತೀನಿ, ಇರೋ ಬಟ್ಟೆಯಲ್ಲೇ ನಾವೀಗ ಇದನ್ನ ಸರಿ ಮಾಡಬೇಕಷ್ಟೆ. ಒಂದು ಸ್ಟಿಚ್ ಆಯ್ತಾ ಇದು. ಈಗೇನು ಮಾಡಬೇಕಂದ್ರೆ ಇನ್ನೊಂದು ಇದನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡಬಾರ್ದು. ಈಗ ಇದು ಸರಿಯಾದ ಭಾಗ, ಇದು ಹಿಂಭಾಗ, ಈ ಸರಿಯಾದ ಭಾಗಕ್ಕೆ ಈ ಸರಿಯಾದ ಭಾಗನ ಇಟ್ಟು ಎರಡು ಸೇಮ್ ನೋಡ್ಕೊಡ್ರಿ. ನಾವು ಇದೇ ಥರನ ಹಾಕಿದ್ದೀವಲ್ಲ, ಈಗ ಇದನ್ನು ಇದೇ ಥರನ ಒಂದು ಮುಖಕ್ಕೊಂದು ಬರಬೇಕು. ಈಗ ಇದನ್ನೇನು ಮಾಡ್ತೀನಿ ನಾನು, ಇಲ್ಲಿ ಸೇಮ್ 1/4 ಇಂಚು ಸ್ಟಿಚ್ ಮಾಡ್ತೀನಿ. ಹಿಂಗೆ ಮಾಡೋದ್ರಿಂದ ಲಘು ಲಘು ಸ್ಟಿಚಿಂಗು ಆಗ್ತದೆ, ಕನ್ಫ್ಯೂಷನ್ ಇರೋಂಗಿಲ್ಲ. 1-2 ಸಲ ಸ್ಟಿಚ್ ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಹಿಂಗೆ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ನಿಮ್ಗೆ ಕನ್ಫ್ಯೂಷನ್ ಆಗಂಗಿಲ್ಲ, ಉಲ್ಟಾ ಪಲ್ಟಾ ಆಗಂಗಿಲ್ಲ. ಈಗೇನು ಮಾಡ್ತೀರ ಅಂದ್ರೆ ಈ ಥರ ನಾನು ಹೊಲಿಸ್ಕೊಂಡು ಇಲ್ಲಿ ಇದ್ರ ಮೇಲೆ ಹಿಂದೆ ನೋಡ್ಲಿಕ್ಕತ್ತೀರಿ, ಇದ್ರ ಮೇಲೆ ಒಂದು ಸ್ಟಿಚ್ ಬರಬೇಕು. ಸೇಮ್ 2 ಕಡೆನೂ ಅದೇ ಥರ ಸ್ಟಿಚ್ ಮಾಡ್ಕೊರಿ.